ತುಲಾ ರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯದಲ್ಲಿ 5 ನಿಗೂಢವಾದ ಎಚ್ಚರಿಕೆಗಳ ವಿಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ವೀಕ್ಷಕರ, ತುಲಾ ರಾಶಿಯವರಿಗೆ ಏನೇನು ಸಮಸ್ಯೆ ಆಗಬಹುದು, ಆಗುತ್ತೆ ಅಂತಲ್ಲ, ಆಗಬಹುದು, ಅದಕ್ಕೆ ಏನು ಪರಿಹಾರ, ಇದನ್ನು ಸಂಪೂರ್ಣವಾಗಿ 5 ಪಾಯಿಂಟ್ಸ್ಗಳು ನಾನು ನಿಮಗೆ ತಿಳಿಸಲಿದ್ದೇನೆ. ನಾನು ವಿಡಿಯೋದಲ್ಲಿ ಪ್ರತಿಯೊಬ್ಬ ತುಲಾ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟು. ದಯವಿಟ್ಟು ಒಂದು ಸಹಾಯ ಮಾಡಿ, ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಈ ವಿಡಿಯೋನ. ಪ್ರತಿಯೊಬ್ಬ ತುಲಾ ರಾಶಿಯವರಿಗೆ ಗೊತ್ತಾಗಬೇಕು ಹಾಗೂ ಅವರು ಮುನ್ನೆಚ್ಚರಿಕೆ ತೆಗೆದುಕೊಳ್ಳಬೇಕು, ಪರಿಹಾರಗಳು ಮಾಡ್ಕೊಳ್ಬೇಕು. ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಹಂಗಂತ ಒಳ್ಳೇದೇನು ಇಲ್ವಾ? ಖಂಡಿತವಾಗಿ ಇದೆ. ಶುಭ ವಿಚಾರಗಳ ವಿಡಿಯೋ ಇನ್ನೊಂದಿರ್ತದೆ, ಅದನ್ನು ನಾನು ಮತ್ತೊಂದು ವಿಡಿಯೋದಲ್ಲಿ ತುಲಾ ರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯದಲ್ಲಿ 5 ಶುಭ ವಿಚಾರಗಳು ಅನ್ನುವ ಟೈಟಲ್ನಲ್ಲಿ ಮತ್ತೊಂದು ವಿಡಿಯೋ ಖಂಡಿತವಾಗಿ ಬರಲಿದೆ. ಆಯ್ತಲ್ವ? ಒಳ್ಳೇದಾಗಲಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಅದೇ ರೀತಿಯಲ್ಲಿ ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ತಗೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷವಾದ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ನಿಮ್ಮ ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತಾನೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಮೊದಲನೇ ಎಚ್ಚರಿಕೆ ತುಲಾ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಮೂತ್ರಕೋಶದ ಸಮಸ್ಯೆ ಅಂತಂದ್ರೆ ಇನ್ಫೆಕ್ಷನ್ ಆಗುವಂಥ, ಯೂರಿನರಿ ಇನ್ಫೆಕ್ಷನ್ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಸೊ ಯಾವ ರೀತಿಯಲ್ಲಿ ಅಂತಂದ್ರೆ, ನೀವೇನಾದರೂ ಈ ಸಾಮೂಹಿಕ ಇರ್ತದಲ್ಲ, ಈಗ ಟಾಯ್ಲೆಟ್ಸ್ ಇರ್ತದೆ, ಪಬ್ಲಿಕ್ ಟಾಯ್ಲೆಟ್ಸ್ ಇರ್ತದಲ್ಲ, ಸೊ ಈ ಪಬ್ಲಿಕ್ ಟಾಯ್ಲೆಟ್ಸ್ನ ಯೂಸ್ ಮಾಡಬೇಕಾದ್ರೆ ಬೇರೆಯವರ ಮನೆ ಅಥವಾ ಬೇರೆಯವರ ಯಾವುದೋ ಒಬ್ಬರು ಟಾಯ್ಲೆಟ್ಸ್ನ ಯೂಸ್ ಮಾಡಬೇಕಾದ್ರೆ, ಅಥವಾ ನಿಮ್ಮದೇ ಮನೆಗೆ ಯಾರೋ ಗೆಸ್ಟ್ ಬಂದಿದ್ರು ಅವ್ರು ಯೂಸ್ ಮಾಡಾದ್ಮೇಲೆ ನೀವು ಹೋಗಿ ಆ ಟಾಯ್ಲೆಟ್ ಯೂಸ್ ಮಾಡಿದ್ದೀರಾ ಅಂದಾಗ ಸಾಮಾನ್ಯವಾಗಿ ಯೂರಿನರಿ ಇನ್ಫೆಕ್ಷನ್ಸ್ ಅಂತ ಬರುತ್ತೆ. ನಿಮಗೆ ಹೆಚ್ಚಿನ ಮಾಹಿತಿ ಡಾಕ್ಟರ್ಗಳು ಕೊಡ್ತಾರೆ ಅದು ಹೆಂಗೆ ಬರುತ್ತೆ ಅಂತ. ಸೊ ದಯವಿಟ್ಟು ಹೇಳ್ತೇನೆ, ಯೂರಿನರಿ ಇನ್ಫೆಕ್ಷನ್ಸ್ಗಳು ಅನುಭವಿಸುವ ಸಾಧ್ಯತೆ ತೀರಾ ಜಾಸ್ತಿ ಇದೆ. ತುಂಬ ಪೇಯ್ನ್ ಬರುತ್ತೆ. ಸೊ ಅದರ ಬಗ್ಗೆ ಅದಾಗಬಾರ್ದು ಅಂತಾದರೆ ನೀವು ಶುದ್ಧತೆಯನ್ನು ಮೇಂಟೈನ್ ಮಾಡಬೇಕು. ಕ್ಲೆನ್ಸಿನೆಸ್, ತುಂಬ ಕ್ಲೀನ್ ಆಗಿ ಇರಬೇಕು. ಪಬ್ಲಿಕ್ ಟಾಯ್ಲೆಟ್ಸ್ನ ಯೂಸ್ ಮಾಡೋಕ್ಕಿಂತ ಮುನ್ನೆ, ಯೂಸ್ ಮಾಡಿದ ನಂತರ ತುಂಬ ಶುಚಿತ್ವವನ್ನು ಕಾಪಾಡಿಕೊಳ್ಳಬೇಕು. ಇದೇನು ಹೆಚ್ಚು ಕಡಿಮೆ ಆಯಿತು ಅಂದ್ರೂ ಯೂರಿನರಿ ಇನ್ಫೆಕ್ಷನ್ಸ್ ಆಗುತ್ತೆ. ಜ್ಯೋತಿಷ್ಯ ರೀತ್ಯ ತುಲಾ ರಾಶಿಯವರಿಗೆ ಯೂರಿನರಿ ಇನ್ಫೆಕ್ಷನ್ಸ್ ಆಗ್ತಕ್ಕಂಥದ್ದು, ಕಿಡ್ನಿ ಸ್ಟೋನಿಂದ ಕಷ್ಟಪಡ್ತಕ್ಕಂಥದ್ದು, ಕಿಡ್ನಿ ರಿಲೇಟೆಡ್ ಸಮಸ್ಯೆಗಳನ್ನ ಕಷ್ಟಪಡ್ತಕ್ಕಂಥದ್ದು, ಇದೆಲ್ಲ ಜಾಸ್ತಿ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅದ್ರ ಜೊತೆಗೆ ಸ್ವಲ್ಪ ಬೆನ್ನು ನೋವು ಕೂಡ ತುಂಬ ಜಾಸ್ತಿ ಆಗುತ್ತೆ ಅಂತ ಕಂಡು ಬರ್ತಾ ಇದೆ. ಇದೆಲ್ಲ ಆಗದಂಗೆ ಸ್ವಲ್ಪ ಶುಚಿತ್ವ ಮೇಂಟೈನ್ ಮಾಡ್ಕೊಳ್ಳಿ. ಜೊತೆಗೆ ಆಹಾರ ವ್ಯವಹಾರಗಳಲ್ಲಿ ತುಂಬಾ ಎಚ್ಚರಿಕೆಯಿಂದಿರಿ. ಬೆಳಗ್ಗೆ ಬೇಗ ಎದ್ದು ಯೋಗಾಸನ ಇತ್ಯಾದಿ ನೀವು ಆರೋಗ್ಯ ಮೇಂಟೈನ್ ಮಾಡ್ಕೊಳ್ಳಿಕ್ಕೆ ತುಂಬಾ ಅವಶ್ಯಕತೆ, ಅದನ್ನೆಲ್ಲ ಮಾಡಿ ಆಹಾರ ವ್ಯವಸ್ಥೆಗಳನ್ನ ನೋಡ್ಕೊಳ್ಳಿ. ನಾವಂತೂ ನಿಮಗೆ ಸರ್ವತೋಮುಖವಾದ ಅಭಿವೃದ್ಧಿ ಸಿಗಬೇಕು, ನಿಮಗೆ ಸಮಸ್ಯೆ ಆಗಬಾರ್ದು ಅಂತ ವಿಶೇಷ ಪರಿಹಾರ, ವಿಶೇಷ ಪ್ರಸಾದವನ್ನು ಕೊಡ್ತೇವೆ. ಅದನ್ನ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ, ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಎರಡನೇ ಎಚ್ಚರಿಕೆ ತುಲಾ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವೆಲ್ಲಿ ಜಾಬ್ ಮಾಡ್ತಿದ್ರೋ ಅಲ್ಲಿ ಮೇಲ್ ಬಗ್ಗೆ ತುಂಬಾ ಜಾಸ್ತಿ ಹುಷಾರಾಗಿರ್ಬೇಕು. ಕಂಪ್ಯೂಟರ್ ಯೂಸ್ ಮಾಡ್ತೀರಲ್ವಾ, ಆ ಕಂಪ್ಯೂಟರ್ಲಿರೋ ದಾಖಲಾತಿಗಳ ಬಗ್ಗೆ, ಯಾರಿಗೋ ಏನೋ ಮೇಲ್ ಕಳಿಸಿದ್ದಾರೆ ಅಥವಾ ನಿಮಗೆ ಬರೋ ಮೇಲ್ನ ನೀವು ಚೆಕ್ ಮಾಡಲಿಲ್ಲ, ಸ್ಪ್ಯಾಮ್ ಫೋಲ್ಡರ್ಗೆ ಹಾಕ್ಬಿಟ್ರಿ, ಏನೋ ಎಡವಟ್ಟು ಮಾಡ್ಕೊಳ್ತೀರ, ಮೇಲ್ ವಿಚಾರ ಇತ್ಯಾದಿಗಳು ಬರೋದನ್ನ, ದೂರ ಸಂಪರ್ಕ, ಹಿಂಗೆ ದೂರದಿಂದ ಬರುವಂಥ ಪೋಸ್ಟ್ ಥರ ಹೇಳ್ತಾರಲ್ಲ, ಆ ಥರ ಬರುವಂಥದ್ದು ಎಲೆಕ್ಟ್ರಿಕ್ಗೆ ಸಂಬಂಧಪಟ್ಟಂಥದ್ದು ಅಂದರೆ ಅದು ಮೇಲೇ, ಅದು ಆಯ್ತಾ, ಕುಜನಿಗೆ ಸಂಬಂಧಪಟ್ಟಂತಂದರೆ. ಸೊ ಅದರಿಂದಾಗಿ ಈ ತರಂಗಾಂತರಗಳಿಂದ ಬರುವಂಥ ಈ ಮೇಲು ಮೆಸೇಜಸ್ಗಳು ಇದೆಲ್ಲ ಕರೆಕ್ಟಾಗಿ ಎಚ್ಚರಿಕೆ, ಅದು ವಾಟ್ಸಪ್ ಎಲ್ಲ ಎಚ್ಚರಿಕೆಯಿಂದ ಇರಬೇಕು. ಜೊತೆಗೆ ನೀವೆಲ್ಲಿ ಕೆಲಸ ಮಾಡ್ತಿರಲ್ಲ, ರಾಜಕೀಯ ತುಂಬ ಜಾಸ್ತಿ ಆಗುತ್ತೆ. ಜಾಸ್ತಿ ರಾಜಕೀಯ ಮಾಡಿಬಿಟ್ಟು ಕೆಲಸದ ವೇಗವನ್ನು ಕುಂಠಿತ ಮಾಡಿಬಿಡ್ತಾರೆ. ಅಂದರೆ ನಿಮ್ಗೆ ಯಾವುದೋ ಒಂದು ಕೆಲಸ ವಹಿಸಿದ್ರು, ನೀವು ಎಲ್ಲಿ ಕೆಲಸ ಮಾಡ್ತಿರೋ ನಿಮ್ಗೆ ಯಾವುದೋ ಒಂದು ಜವಾಬ್ದಾರಿ ವಹಿಸಿದ್ರು, ಆ ಜವಾಬ್ದಾರಿಯನ್ನು ನೀವು ಟೀಮ್ ಲೀಡರ್ ಆಗೋ, ಟೀಮ್ ಮೆಂಬರ್ ಆಗೋ ಏನೋ ಎಲ್ಲ ಮಾಡ್ತಾ ಇದ್ದೀರಾ, ಬಟ್ ಟೈಮ್ ಬೌಂಡಿಂಗಲ್ಲಿ ಅದನ್ನು ಮುಗಿಸಲ್ಲ. ನೀವು ಕೆಲಸ ಮಾಡ್ತೀರಾ ಬಟ್ ಟೈಮ್ ಲಿಮಿಟಲ್ಲಿ ಅದನ್ನು ಮುಗಿಸಲ್ಲ. ಟೈಮ್ ಬೌಂಡಿಂಗಲ್ಲಿ ಯಾಕೆ ಮುಗಿಸಲ್ಲ ಗೊತ್ತಾ? ರಾಜಕೀಯ ಆಗುತ್ತೆ. ಬೇಕು ಅಂತಾನೆ ರಾಜಕೀಯ ಮಾಡಿ ಕೆಲಸ ಆದರೂ ಟೈಮಲ್ಲಿ ಕೆಲಸ ಆಗಲಿಲ್ಲ ಅನ್ನೋ ಥರ ಮಾಡಿ ನಿಮಗೆ ಸಿಗಬೇಕಾದಂಥ ಕ್ರೆಡಿಟ್ಗಳು ಮಿಸ್ ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಅದೆಲ್ಲ ಆಗಬಾರ್ದು ಅನ್ನುವಂಥ ಉದ್ದೇಶ ಇರತಕ್ಕಂಥವ್ರು ದಯವಿಟ್ಟು ಎಚ್ಚರಿಕೆ ವಹಿಸಿ. ಯಾಕೆ ನಿಮ್ಮ ವಿರುದ್ಧ ರಾಜಕೀಯ ಆಗ್ತಿರುತ್ತೆ, ಯಾರನ್ನ ಕಂಟ್ರೋಲ್ ಮಾಡಬೇಕು, ಎಲ್ಲರನ್ನ ಯಾವ ಥರ ಬೆಣ್ಣೆಯಲ್ಲಿ ಕೂದಲು ತೆಗೆದಂಗೆ ಹೆಂಗೆ ವ್ಯವಹಾರ ಮಾಡ್ಕೊಳ್ಬೇಕು ಅದು ನೀವು ನೋಡ್ಕೊಳ್ಬೇಕಾದಂಥ ವಿಚಾರ. ಇಲ್ಲ, ನಾನು ವಿಶೇಷವಾಗಿ ದೇವತಾರಾಧನೆ, ಪ್ರಸಾದ ಎಲ್ಲ ಕೊಡ್ತಾ ಇದ್ದೇವೆ. ಹೋಮದ ಭಸ್ಮ, ನಾಗಾರಾಧನೆ, ಅರ್ಶನ ಹಣೆಯಲ್ಲಿದ್ದರೆ ಖಂಡಿತವಾಗಿ ಅನುಕೂಲ ಆಗುತ್ತೆ. ಯಾರು ನಿಮಗೆ ಮೋಸ ಮಾಡಲಿಕ್ಕೆ, ರಾಜಕೀಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಳ್ಳೆಯದಾಗಲಿ. ಮೂರನೇ ಎಚ್ಚರಿಕೆ ತುಲಾ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ತುಲಾ ರಾಶಿ ಅವಿವಾಹಿತರಾಗಿದ್ದು ವಿವಾಹಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂದ್ರೆ ಒಂದು ಸ್ವಲ್ಪ ಸಮಸ್ಯೆ ಆಗ್ತದೆ. ಏನು ಸಮಸ್ಯೆ ಆಗ್ತದೆ ಅಂತಂದ್ರೆ, ಅತಿಯಾದ ನಿರೀಕ್ಷೆ. ಅಂದ್ರೆ ನಿಮಗೆ ನೀವು ಏನು ಮದುವೆ ಇವಾಗ ನೀವು ತುಲಾ ರಾಶಿಯ ಹುಡುಗ, ನೀವು ಏನು ಹುಡುಗಿ ನೋಡ್ತಾ ಇದ್ದೀರಾ ಮದುವೆಗೋಸ್ಕರ,
ಅಥವಾ ನೀವು ತುಲಾರಾಶಿಯ ಹುಡುಗನ ನೋಡ್ತಾ ಇದ್ರೆ ಮದುವೆಗೋಸ್ಕರ ಅತಿಯಾದ ನಿರೀಕ್ಷೆ ನಿಮ್ಮಲ್ಲಿ ಬಂದ್ಬಿಡಬಹುದು. ಹಿಂಗೇ ಇರಬೇಕು, ಇಲ್ಲೇ ಕೆಲಸ ಮಾಡಬೇಕು, ಇಷ್ಟೇ ಓದಿರಬೇಕು, ಇಷ್ಟೇ ಸಂಪಾದನೆ ಮಾಡ್ತಿರ್ಬೇಕು, ಇದೇ ಥರ ಆಸ್ತಿ ಇರಬೇಕು, ಇದೇ ಥರ ನೋಡ್ಲಿಕ್ಕೆ ಹಿಂಗೇ ಕಾಣಬೇಕು, ಆ ಥರ ನಿಮ್ಮಲ್ಲಿ ನಿರೀಕ್ಷೆ ಜಾಸ್ತಿ ಆಗಬಹುದು. ಅಥವಾ ನೀವು ಯಾರನ್ನ ಅಪ್ರೋಚ್ ಮಾಡ್ತಿರಲ್ಲ, ಈಗ ಯಾವುದೊಂದು ಹುಡುಗನ ಜಾತಕ ಬಂದಿದೆ ಅಂತ ಹುಡುಗಿ ಕಡೆ ತುಲಾರಾಶಿ ಹುಡುಗಿ ಅಪ್ರೋಚ್ ಮಾಡಿದಿರಾ, ಅಥವಾ ಯಾವುದೋ ಒಂದು ಹುಡುಗನ ಜಾತಕ ಅಥವಾ ಹುಡುಗಿ ಜಾತಕ ಬಂದಿದೆ ತುಲಾರಾಶಿ ಹುಡುಗ ಅಪ್ರೋಚ್ ಮಾಡಿದಿರಾ, ಆ ಹುಡುಗಿ ಕಡೆಯವ್ರಿಗೆ ನಿಮ್ಮ ಮೇಲೆ ತುಂಬ ಜಾಸ್ತಿ ಒಂದು ಅಪೇಕ್ಷೆಗಳು ತುಂಬ ಜಾಸ್ತಿ ಆಗ್ಬಿಡಬಹುದು. ಈ ಅತಿಯಾದ ನಿರೀಕ್ಷೆ ಇದೆಯಲ್ಲ, ಇದು ಸ್ವಲ್ಪ ಸಮಸ್ಯೆಯನ್ನು ಉಂಟು ಮಾಡ್ತದೆ ಅಂತ ತುಂಬ ಸ್ಪಷ್ಟವಾಗಿ ಕಂಡುಬರ್ತಾ ಇದೆ. ಆದ್ದರಿಂದ ಆ ನಿರೀಕ್ಷೆ ಅವ್ರಲ್ಲಿ ಇಟ್ಕೊಂಡಾಗ ಏನೋ ತೇಪೆ ಹೆಚ್ಚಿಬಿಟ್ಟು ಕೆಲಸ ಮದುವೆ ಮುಗಿಸ್ಬೋಣ ಅನ್ನೋದು ಮಾಡಬೇಡಿ. ಮಾತುಕತೆ ತುಂಬ ಸ್ಪಷ್ಟವಾಗಿರಬೇಕು. ನೋಡಿ, ನೀವು ಅನ್ಕೊಂಡಂಗಿಲ್ಲ, ಇರೋದೇ ಇದು, ಓಕೆ ಅಂದರೆ ನಾವು ಮದುವೆಗೆ ರೆಡಿ ಇದ್ದೀವಿ, ಇಲ್ಲ ಅಂದರೆ ದಯವಿಟ್ಟು ಈಗಲೇ ಹೇಳ್ಬಿಡಿ, ನಾವು ಇನ್ನೊಂದು ಬೇರೆ ಇದಾರ ನೋಡ್ಕೊಳ್ತೀವಿ ಅಂತ. ಯಾಕೆಂದರೆ ನೀವು ಅದನ್ನೇನೋ ತೇಪೆ ಹೆಚ್ಚಿ ಅದನ್ನು ಮುಚ್ಚೋಕೆ ನೋಡುವಂಥದ್ದು, ಅಥವಾ ಅವ್ರಿಗೆ ತುಂಬ ನಿರೀಕ್ಷೆ ಇದೆ ಅದನ್ನು ನೀವೇನೋ ಇದೆ ಅನ್ನೋದು ಓಕೆ ಸರಿ ಇದೆ ಅಂತ ತೋರಿಸ್ಕೊಳ್ಳೋಕೆ ಹೋಗುವಂಥದ್ದು, ಅಥವಾ ನಿಮ್ಮ ನಿರೀಕ್ಷೆ ತುಂಬ ಜಾಸ್ತಿ ಇದ್ದರೂ ಕೂಡ ಅದನ್ನು ತುಂಬ ಅಡ್ಡ ಇಟ್ಕೊಂಡು ನಿಮ್ಮ ನಿರೀಕ್ಷೆ ನನಗೇನು ನಿರೀಕ್ಷೆ ಇಲ್ಲ ಅಂತ ಮೊದಲು ಸ್ಟಾರ್ಟಿಂಗಲ್ಲಿ ಸುಳ್ಳು ಹೇಳ್ಬಿಟ್ಟು ಆಮೇಲೆ ನಿಶ್ಚಿತಾರ್ಥ ಆದಮೇಲೆ ಅಥವಾ ಮದುವೆ ವಿಚಾರ ಬಂದ ಮೇಲೆ ಮದುವೆ ಡೇಟ್ ಫಿಕ್ಸ್ ಆದಮೇಲೆ ಕಾರ್ಡ್ ಹಂಚ ಮೇಲೆ ಇದೇ ಆಗಬೇಕು ಅದೇ ಆಗಬೇಕು ಅನ್ನೋ ಸಮಸ್ಯೆಗಳಾಗ್ಬಿಡುತ್ತೆ. ಆದ್ದರಿಂದ ಮಾತುಕತೆ ಸ್ಪಷ್ಟವಾಗಿರ್ಬೇಕು ನಿಮ್ಮದು. ಇದು ಸಮಸ್ಯೆ ಮಾಡ್ಕೊಳ್ತೀರಾ ಅಂತ ಕಂಡು ಬರ್ತಾ ಇದೆ. ಆಲ್ರೆಡಿ ಮದುವೆ ಆಗಿರ್ತಕ್ಕಂಥ ತುಲಾರಾಶಿಯವರ ಕಥೆ ಏನು, ಅಲ್ಲೂ ಅಷ್ಟೇ, ಗಂಡನಿಗೆ ಹೆಂಡತಿಯ ಮೇಲೆ ನಿರೀಕ್ಷೆ ಜಾಸ್ತಿ, ಹೆಂಡತಿಗೆ ಗಂಡನ ಮೇಲೆ ನಿರೀಕ್ಷೆ ಜಾಸ್ತಿ. ಈ ತಿಂಗಳಾರು ನೀವು ಮಾಡ್ತೀರಾ ಅನ್ಕೊಂಡಿರಿ, ಈ ತಿಂಗಳಾರು ನೀವು ಕೊಡಿಸ್ತೀರಾ ಅಂತ ಅನ್ಕೊಂಡಿರಿ, ಈ ತಿಂಗಳಾದ್ರೂ ನೀನು ಮಾಡ್ತೀಯಾ ಅನ್ಕೊಂಡೆ ಕಣೆ, ಈ ತಿಂಗಳಾರು ನೀನು ಸರಿ ಹೋಗ್ತೀಯ ಅನ್ಕೊಂಡೆ ಕಣೆ. ಈ ನಿರೀಕ್ಷೆಗಳು ಜಾಸ್ತಿ ಆಗಿ ನಿರೀಕ್ಷೆಗಳ ತಕ್ಕ ಮಟ್ಟಕ್ಕೆ ನಿರೀಕ್ಷೆಗೆ ತೂಗಲ್ವಲ್ಲ, ಸೊ ಅದರಿಂದ ಸಮಸ್ಯೆ ಜಗಳಗಳು ಜಾಸ್ತಿ ಆಗ್ತದೆ. ಇದು ತುಲಾರಾಶಿಯವರಿಗೆ ಜಾಸ್ತಿ ಕಂಡು ಬರ್ತದೆ ಫೆಬ್ರವರಿ ತಿಂಗಳಲ್ಲಿ. ಅದನ್ನು ಪರಿಹಾರ ಮಾಡ್ಕೊಳ್ಬೇಕು. ನಿರೀಕ್ಷೆ ನಿಮ್ಮಲ್ಲಿ ಜಾಸ್ತಿ ಮಾಡ್ತಕ್ಕಂಥದ್ದು ರಾಹು, ಕೇತು, ಕುಜ ಇತ್ಯಾದಿ ಗ್ರಹಗಳು, ನಾಗನಿಗೆ ಸಂಬಂಧಪಟ್ಟಂಥದ್ದು. ಅದು ನಾವು ವಿಶೇಷ ಪರಿಹಾರ, ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ಇದೀಗ ಅದ್ರ ಬಗ್ಗೆ ಎಲ್ಲ ಹೇಳ್ತೇನೆ. 4ನೇ ಎಚ್ಚರಿಕೆ ತುಲಾರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ತಡ ಆಗುತ್ತೆ ಕೆಲಸ ಕಾರ್ಯಗಳು. ಈಗ ಯಾವುದೋ ಒಂದು ಸೈಟ್ ರಿಲೇಟೆಡ್ ವ್ಯವಹಾರಗಳು ಹೋಗ್ತಾ ಇದ್ದೀರಾ, ಅಲ್ಲಿ ತಡ ಹಾಕೋದು. ಯಾವುದೋ ಭೂಮಿ ವ್ಯವಹಾರಗಳು ಮಾತಾಡಕ್ಕೆ ಹೋಗ್ತೀರಾ, ಅಲ್ಲಿ ತಡ ಆಗುತ್ತೆ. ಯಾವುದೋ ಒಂದು ಹೂಡಿಕೆ ಮಾಡಕ್ಕೆ ಹೋಗ್ತೀರಾ ಅಥವಾ ಹೂಡಿಕೆ ಕೇಳಕ್ಕೆ ಹೋಗ್ತಿದ್ದೀರಾ, ಹೂಡಿಕೆ ಮಾಡಕ್ಕೆ ಹೋಗ್ತಿದ್ದೀರಾ, ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅಲ್ಲೇನೋ ಒಂದು ಅಡೆತಡೆ ಆಗ್ತಕ್ಕಂಥದ್ದು, ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗದಿರೋದು, ಅಥವಾ ಇನ್ವೆಸ್ಟ್ಮೆಂಟ್ ಬಯಸಿ ನೀವು ಹೋಗ್ತೀರಾ ನಮ್ಗೆ ಇನ್ವೆಸ್ಟ್ ಮಾಡಿ ಅಂತ, ಅಲ್ಲೇನೋ ಹೆಚ್ಚು ಕಡಿಮೆ ಆಗೋದು. ಇಲ್ಲಿ ಮಧ್ಯವರ್ತಿಗಳು ಅಂತ ಇರ್ತಾರಲ್ಲ, ಆ ಮಿಡಲ್ ಮೆನ್ ಅಂತ ಇರ್ತಾರಲ್ಲ, ಬ್ರೋಕರ್ಸ್, ಅವರಿಂದ ಸಮಸ್ಯೆ ಆಗುತ್ತೆ. ಸೊ ನಿಮ್ಮ ಇನ್ವೆಸ್ಟ್ ಮಾಡೋ ವಿಚಾರ ಇರಬಹುದು, ಅಥವಾ ಇನ್ವೆಸ್ಟ್ ಮಾಡಿಸ್ಕೊಳ್ಳೋ ವಿಚಾರ ಇರಬಹುದು, ಅಥವಾ ಭೂಮಿ ವ್ಯವಹಾರಗಳಿರಬಹುದು. ಆ ಮಧ್ಯವರ್ತಿಗಳ ಮಾತುಕತೆಯಲ್ಲಿ ಸ್ಪಷ್ಟೀಕರಣ ಇಲ್ಲದೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುವ ಸಾಧ್ಯತೆ ಇದೆ. ಸೊ ಮಧ್ಯವರ್ತಿಗಳ ಹತ್ರ ಒಂದು ಸ್ಪಷ್ಟೀಕರಣ ತಗೊಂಡು ಆಮೇಲೆ ನೀವು ವ್ಯವಹಾರಕ್ಕೆ ಕೂತ್ಕೊಳ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ಸೊ ಆದ್ದರಿಂದ ದಯವಿಟ್ಟು ಈ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ನಿಮ್ಮ ತಲೆನೇ ಹೊಳೆಯಲ್ಲ, ಅಯ್ಯೋ ಇದೆಲ್ಲ ನಂಗೆ ಯೋಚನೆ ಬರಲ್ಲ, ನೀವು ಹೇಳಿದ್ರಿ ಬಟ್ ನಾನು ಮರ್ತೋಗ್ಬಿಟ್ಟೆ. ಇದು ಏನಕ್ಕೆ ಮರ್ತೋಗ್ಬಿಡ್ತೀರಾ ಅಂದರೆ ಆ ರೀತಿಯ ವ್ಯವಹಾರ ಗ್ರಹಸ್ಥಿತಿಗಳಿದೆ. ನಿಮ್ಗೆ ಕರೆಕ್ಟಾಗೆಲ್ಲ ನೆನಪಿರಬೇಕು, ಕರೆಕ್ಟಾಗಿ ವ್ಯವಹಾರ ನೆನಪಿರಬೇಕು ಅಂದರೆ ನಿಮ್ಗೆ ವಿಶೇಷ ಪರಿಹಾರಗಳು ಮಾಡ್ಕೊಳ್ಬೇಕು, ವಿಶೇಷ ಪ್ರಸಾಧಾರಣೆಗಳು ಮಾಡ್ಕೊಳ್ಬೇಕು. ಅದು ನಿಮಗೆ ಕಾಪಾಡ್ತದೆ. ಈ ವಿಡಿಯೋ ಎಂಡಲ್ಲಿ ಹೇಳ್ತೇನೆ ಅದ್ರ ಬಗ್ಗೆ. 5ನೇ ಎಚ್ಚರಿಕೆ ತುಲಾರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ, ಯಾರನ್ನೋ ನಂಬಿಕೊಂಡು ತಕ್ಷಣ ದುಡ್ಡು ಕೊಡುವ ಸಾಧ್ಯತೆ ಜಾಸ್ತಿ ಇದೆ. ಅವ್ರು ನಂಬಿಡ್ತೀರ ನೀವು, ಹೌದು ಪಾಪ ನಮ್ಮ ಕೈಲಿ ಆಗಿದ್ದು ಕೊಟ್ಬಿಡೋಣ ಅಂತಲೋ, ಅಯ್ಯೋ ಪಾಪ ಅಂತಲಾದರೂ ನೀವು ದುಡ್ಡು ಕೊಡಬಹುದು. ಅಥವಾ ಒಂದು ಚೂರು ನಿಮಗೆ ಅತಿ ಆಸೆಯಿಂದನೂ ದುಡ್ಡು ಕೊಡ್ಬೋದು. 1-2% ಬಡ್ಡಿ ಜಾಸ್ತಿ ಬರುತ್ತೆ ಅಂತಲೋ, ಅಥವಾ ಏನೋ ಅನುಕೂಲ ಮಾಡಿಬಿಡ್ತಾರೆ ಅವರು ಅಂತಲೋ, ಅವರು ಉದ್ಧಾರ ಆದರೆ ನಾನೆಲ್ಲೋ ದುಡ್ಡು ಕೊಟ್ಟಿದ್ದು ನಿಂಗೆ ಉದ್ಧಾರ ಆಗಲಿಕ್ಕೆ ನನಗೂ ಕೊಡು ಅಂತಲೋ ಕೇಳಬಹುದು ಅಂತಲೋ, ಏನಿರುತ್ತೆ ಅಂತ ಗೊತ್ತಿಲ್ಲ. ಎಲ್ಲ ಒಂಚೂರು ಆಸೆನೋ, ಅತಿ ಆಸೆನೋ, ಅಥವಾ ಅಯ್ಯೋ ಪಾಪ ನನ್ನ ಕೈಲಾದ ಹೆಲ್ಪ್ ಮಾಡೋಣ ಅಂತಲೋ ದುಡ್ಡು ಚೆನ್ನಾಗಿ ಕೊಟ್ಬಿಡ್ತೀರಾ ಅಂತ ಕಂಡು ಬರ್ತಾ ಇದೆ. ನನ್ನ ಹತ್ರ ದುಡ್ಡಿಲ್ಲ, ನಾನೆಲ್ಲಿಂದ ಕೊಡಲಿ, ಹೋಗಿ ಗುರುಳೆ ನನ್ನ ಕೈಲಿ ಕಾಸಿಲ್ಲ, ನಾನೆಲ್ಲಿಂದ ಕೊಡಲಿ ಅಂತ ಕೆಲವರು ಹೇಳ್ಬೋದು. ಕೆಲವರು ನಾನು ಹೇಳೋದು, ನೀವು ಕೂಡ ಕೊಡ್ತೀರಾ, ಸಾಲ ಮಾಡಿಬಿಟ್ಟಾರು ಕೊಡ್ತೀರಾ. ಗೊತ್ತಾಯ್ತಲ್ವಾ? ಅದು ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಿನಗೇ ಇಲ್ವಲ್ಲಪ್ಪ, ನೀನೆಲ್ಲಿಂದ ಕೊಟ್ಟೆ ಇಷ್ಟ ದುಡ್ಡು ಅಂದರೆ ಅದೇನೋ ನಂಗೆ ಬೇಕು ಅಂತ ಇನ್ನೊಬ್ರು ತಿರ್ಸ್ಕೊಂಡು ಕೊಟ್ಟೆ, ನಂಗೆ ಯಾವುದೋ ಬರೋದಿತ್ತು ಅವ್ರ ಹತ್ರ ಕಿತ್ಕೊಂಡ್ಬಂದು ಕೊಟ್ಟೆ, ಮತ್ತೆ ಹಾಳಾಗ್ತದೆ. ಸೊ ಅದರಿಂದಾಗಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚಿನವರಿಗೆ ಸಾಲ ಅಂತ ಕೊಡುವ ಮುಂಚೆ ದಯವಿಟ್ಟು 1-10 ಸಲ ಪರಿಶೀಲನೆ ಮಾಡ್ಕೊಳ್ಳಿ. ನೀವು ದುಡುಕಿ ಯಾರಿಗೋ ಸಾಲವನ್ನು ಕೊಟ್ಟು ಎಡವಟ್ಟು ಮಾಡಿಕೊಳ್ಳುವ ಸಾಧ್ಯತೆ ತೀರಾ ಜಾಸ್ತಿ ಕಂಡು ಬರ್ತಾ ಇದೆ. ಅದು ತುಲಾರಾಶಿಯವರಿಗೆ. ಆಮೇಲೆ ಏನು ಮಾಡ್ಕೊಳ್ತೀರಾ ನೀವು, ಭಾಳ ಮುಖ್ಯವಾಗಿ ಆಮೇಲೆ ಕೂತ್ಕೊಂಡು ನೀವು ಕನ್ಸಲ್ಟೇಷನ್ ತೊಗೊಂಡು, ಗುರುಳೇ ಯಾರಿಗೋ ದುಡ್ಡು ಕೊಟ್ಬಿಡ್ತೀನಿ ವಾಪಸ್ ಬರುತ್ತಾ, ನಾನು ಲೈವಲ್ಲಿ ಕೂತ್ಕೊಂಡಾಗ ಗುರುಳೇ ಯಾರಿಗೋ ದುಡ್ಡು ಕೊಟ್ಬಿಡ್ತೀನಿ ವಾಪಸ್ ಕೊಡ್ತಾರಾ, ಗುರುಳೇ ನನ್ನ ದುಡ್ಡು ಬರ್ತಾ ಇಲ್ಲ. ಆಮೇಲೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರೆ ಏನು ಪ್ರಯೋಜನ ಇಲ್ಲ, ಮೊದಲೇ ತಗೋಬೇಕು ಅದೇನಿದ್ರು ಕೂಡ.
ಸೊ ಆದ್ದರಿಂದ ನಾನು ಹೇಳೋವಂಥದ್ದು ನೀವು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ನೀವು ಯಾರಿಗಾರು ಕೊಡೋ ಮುಂಚೆ, ಯಾಕೆಂದರೆ ತುಲಾರಾಶಿಗೆ ಇದೆಲ್ಲ ತುಂಬ ಸ್ಪಷ್ಟವಾಗಿ ನೀವು ಸಿಗಾಕೊಳ್ತೀರಾ, ವ್ಯವಹಾರಗಳಲ್ಲಿ ಸಿಗಾಕೊಳ್ತೀರಾ, ಕೊಟ್ಟು ಕೇಳ್ತೀರಾ ಅನ್ನೋವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ, ಆಯ್ತಲ್ವಾ? ಇದ್ರ ಬಗ್ಗೆ ಎಚ್ಚರ ವಹಿಸಿ. ಬಟ್ ತುಲಾರಾಶಿಯವರು ಯಾವುದೇ ಸಮಸ್ಯೆಗಳಿರಲಿ, ನಾವಂತೂ ವಿಶೇಷವಾದ ಪರಿಹಾರ ಮಾಡ್ತಾ ಇದ್ದೀವಿ, ವಿಶೇಷ ಪ್ರಸಾದ ಕೊಡ್ತಾ ಇದ್ದೇವೆ. ಫೆಬ್ರವರಿ 1ನೇ ತಾರೀಕು ಮಾಘ ಪೌರ್ಣಿಮಾ, ಮಾಘ ಮಾಸದ ಹುಣ್ಣಿಮೆಯ ದಿವಸ, ಅವತ್ತು ಕೂಡ ಭಾನುವಾರ. ಸೊ ಫೆಬ್ರವರಿ 1ನೇ ತಾರೀಕು ಭಾನುವಾರ, ಮಾಘ ಮಾಸದ ಹುಣ್ಣಿಮೆಯ ಪರ್ವ ದಿನದಂದು ನಾವು ನವದುರ್ಗೆಯರ ಆರಾಧನೆ ಮಾಡ್ತಾ ಇದ್ದೀವಿ. ನವದುರ್ಗಾದೇವಿಯ ಆರಾಧನೆ, ನವದುರ್ಗಾ ಹೋಮ ಅಂತ ಮಾಡ್ತಾ ಇದ್ದೀವಿ. ಬಹಳ ವಿಶೇಷವಾದಂಥ ಹೋಮ. ಅದರಲ್ಲಿ 9 ವಿಧದ ಅಮ್ಮನವರ ಆರಾಧನೆ ಇರ್ತದೆ. ಪ್ರಥಮಂ ಶೈಲಪುತ್ರೀತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯಿನೀತಿ ಚ, ಸಪ್ತಮಂ ಕಾಲರಾತ್ರಿಶ್ಚ, ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರಿ ಚ ಅಂತ ಹೇಳಿ ನವದುರ್ಗೆಯರ ಆರಾಧನೆಯನ್ನು, ನವದುರ್ಗಾ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ನವದುರ್ಗಾ ಹೋಮವನ್ನು ಮಾಡಿ ವಿಶೇಷವಾದಂತಹ ಈ 9 ವಿಧದ ಉಪರತ್ನಗಳಿರ್ತಕ್ಕಂಥ ಒಂದು ವಿಶೇಷವಾದ ಬ್ರೇಸ್ಲೆಟನ್ನು ನಾವು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಇದರಲ್ಲಿ ಒಟ್ಟು 10 ವಿಧದ ಉಪರತ್ನಗಳನ್ನು ನೀವು ಕಾಣಬಹುದು. ಅದರಲ್ಲಿ ಶ್ವೇತಾರ್ಕ ರತ್ನಗಳನ್ನು ಜಾಸ್ತಿ ಇದೆ. ಶ್ವೇತಾರ್ಕ ರತ್ನಗಳು ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ತಕ್ಕಂಥ, ಶಾಂತಿಯನ್ನು ನಿಮಗೆ ಕೊಡ್ತಕ್ಕಂಥ ಅದ್ಭುತವಾದಂತಹ ಶಕ್ತಿ ಇರತಕ್ಕಂಥದ್ದು. ಅದರ ಜೊತೆಗೆ 9 ವಿಧದ ವಿಶೇಷವಾದಂತಹ ಉಪರತ್ನಗಳಿದೆ. ಇದೊಂಥರ ನವಚಕ್ರಕ್ಕೆ ಈಗ ಈ ನವದುರ್ಗಾ ಹೋಮದಲ್ಲಿ ಅಭಿಮಂತ್ರಿತ ನವಶಕ್ತಿ ಬ್ರೇಸ್ಲೆಟ್ ಅಂತ ಕರಿಬೋದು ಇದನ್ನು. ಅಷ್ಟು ಅದ್ಭುತವಾದಂತಹ ಬ್ರೇಸ್ಲೆಟ್ ಇದು. ಸೊ ಇದರಲ್ಲಿ 9 ವಿಧದ ವಿಶೇಷವಾದಂಥ ಉಪರತ್ನಗಳು ನಿಮ್ಮ 9 ಗ್ರಹಗಳಿಂದ ಆಗಬಹುದಾದ ಸಕಲ ಬಾಧೆಗಳನ್ನು ಸಹ ಕಂಟ್ರೋಲ್ ಮಾಡುವ ಶಕ್ತಿ ಇದರಲ್ಲಿರ್ತದೆ. ಆರ್ಥಿಕ ಬಾಧೆ ಇರಬಹುದು, ಆರೋಗ್ಯ ಬಾಧೆ ಇರಬಹುದು, ಉದ್ಯೋಗ ವ್ಯಾಪಾರ ವ್ಯವಹಾರಗಳಿರಬಹುದು, ಕೋರ್ಟ್ ಕಚೇರಿ ಇರಬಹುದು, ಮಾಟ ಮಂತ್ರಾದಿಗಳಿರಬಹುದು, ಮನೆಯಲ್ಲಿ ಅಷ್ಟೈಶ್ವರ್ಯಗಳ ವಿಚಾರಗಳಿರಬಹುದು, ಸಾಲ ಬಾಧೆಗಳಿರಬಹುದು, ಋಣಬಾಧೆಗಳು, ಸಾಲ ಬಾಧೆಗಳು, ಲೋನ್ ವಿಚಾರಗಳಿರಬಹುದು, ಯಾವುದೇ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳಿದ್ರೂ ಪರಿಹಾರಕ್ಕೆ ಇದು ಬಹಳ ಅನುಕೂಲ. ಅಷ್ಟೇ ಅಲ್ಲ, ಇನ್ನೊಂದು ವಿಶೇಷವಾದ ದೇವತಾರಾಧನೆ ಮಾಡ್ತಾ ಇದ್ದೇವೆ. ಚಿಂತಾಮಣಿ ಗಣಪತಿ ಹೋಮ ಅಂತ, ಚಿಂತಾಮಣಿ ಗಣಪತಿ ಮಂತ್ರ ಅಂತ ಬರ್ತದೆ. ಅಂದ್ರೆ ನಾವು ಏನನ್ನ ಅನ್ಕೊಳ್ತೀವೋ ಅದನ್ನ ಮಾಡಿಕೊಡ್ತಕ್ಕಂಥದ್ದು ಚಿಂತಾಮಣಿ ಗಣಪತಿ ಮಂತ್ರ. ಈ ಚಿಂತಾಮಣಿ ಗಣಪತಿ ಮಂತ್ರವನ್ನ ಬಗ್ಗೆಯೂ ಸಹ ನಾನು ಮುಂದೆ ವಿಡಿಯೋನೇ ಮಾಡಿ ಹಾಕ್ತೇನೆ. ಈ ಅದ್ಭುತವಾದ ಚಿಂತಾಮಣಿ ಗಣಪತಿ ಮಂತ್ರದಿಂದ ಹೋಮ ಮಾಡಿ ಅದರಲ್ಲಿ ಈ ಒಂದು ಅದ್ಭುತವಾದ ನವಶಕ್ತಿ ಬ್ರೇಸ್ಲೆಟ್ ಅನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ, ನೆನ್ಪಿಟ್ಕೊಳ್ಬೇಕು. ಸೊ ಈ ಒಂದು ಬ್ರೇಸ್ಲೆಟ್ಟು ನವದುರ್ಗಾ ಹೋಮ ಹಾಗೂ ವಿಶೇಷವಾಗಿ ಚಿಂತಾಮಣಿ ಗಣಪತಿ ಹೋಮ, ಅದ್ರ ಜೊತೆಗೆ ಸಂತಾನ ಗೋಪಾಲ ಕೃಷ್ಣ ಹವನ, ಆಮೇಲೆ ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ. ಅಷ್ಟೇ ಅಲ್ಲ, ನಿಮ್ಮ ಸರ್ಪದೋಷಗಳ ಪರಿಹಾರಕ್ಕೆ ಆಶ್ಲೇಷ ಬಲಿ ಪೂಜೆ, ಸರ್ಪ ಶಾಂತಿ ಹೋಮದಲ್ಲೂ ಸಹ ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳಲ್ಲಿ ಸಹ ಇದು ಎನರ್ಜೈಸ್ ಆಗುತ್ತೆ. ಯಾಕಂದರೆ 9 ವಿಧದ ಉಪರತ್ನಗಳಿದೆ, ನವಗ್ರಹಗಳು ಸಹ ಇದರಲ್ಲೇ ಇದೆ. ಸೊ ಅದರಿಂದ ಈ ವಿಶೇಷವಾದ ನವಶಕ್ತಿ ಬ್ರೇಸ್ಲೆಟನ್ನು, ಶ್ವೇತಾರ್ಕ ರತ್ನಗಳಿರ್ತಕ್ಕಂಥ ನವಶಕ್ತಿ ಬ್ರೇಸ್ಲೆಟನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರುಗಳಿಗೂ ಇದಿಷ್ಟು ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡಿ ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಜೊತೆಗೆ ಈ ವಿಶೇಷವಾದ ನವಶಕ್ತಿ ಬ್ರೇಸ್ಲೆಟ್ ನಿಮಗೆ ಸ್ಪೀಡ್ ಪೋಸ್ಟಲ್ ಮೂಲಕ ಕಳುಹಿಸಿಕೊಡಲಾಗ್ತದೆ. ಈ ಒಂದು ಬ್ರೇಸ್ಲೆಟ್ನ ನೀವು ಸಿಂಪಲ್ ಆಗಿ ನಿಮ್ಮ ಬಲಗೈಯಲ್ಲಿ ಧಾರಣೆ ಮಾಡಿಕೊಂಡ್ರೆ ಆಯ್ತು, ಅಷ್ಟೇ ಇರುತ್ತಲ್ವಾ. ಇನ್ನೇನು ಜಸ್ಟ್ ಇನ್ನು ಮಾಡ್ಕೊಂಡ್ರೆ ಆಯಿತು. ಆ ಹೋಮದ ಭಸ್ಮ, ನಾಗಾರಾಧನೆ ಅರಿಶಿನವನ್ನು ಹಣೆಗೆ ಹಚ್ಚಿಕೊಂಡ್ರೆ ಸಾಕು. ಸೊ ಇಷ್ಟು ಸುಲಭವಾಗಿರ್ತಕ್ಕಂಥದ್ದು ಲೈವಲ್ಲಿ ನಿಮ್ಮ ಹೆಸರು, ಯಾರ್ಯಾರು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಾರೆ ನೆನಪಿಟ್ಕೊಳ್ಳಿ, ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳು ಲೈವಲ್ಲಿ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡ್ತೇವೆ. ಆಯ್ತಲ್ಲ, ಭಾನುವಾರ ಹೋಮ ಆಗ್ತದೆ, ಸೋಮವಾರ ಅಥವಾ ಮಂಗಳವಾರ ನಾವು ಇಲ್ಲಿಂದ ಪ್ರಸಾದವನ್ನು ಪ್ಯಾಕ್ ಮಾಡಿ ಕಳಿಸ್ಕೊಡ್ತೇವೆ. ಬುಧವಾರದಿಂದ ಆಚೆಗೆ ಇಂಡಿಯನ್ ಸ್ಪೀಡ್ ಪೋಸ್ಟ್ ಇದೆಯಲ್ಲ, ಅದರಲ್ಲಿ ನಾವು ಕಳಿಸ್ಕೊಡ್ತಕ್ಕಂಥದ್ದು. ಸೊ ಟ್ರ್ಯಾಕ್ ಮಾಡಬಹುದಾಗಿರ್ತದೆ. ನಿಮಗೆ ಆದಷ್ಟು ಶೀಘ್ರವಾಗಿ ಪ್ರಸಾದ ತಲುಪ್ತದೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಹಾಗೂ ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.